ಬೀದರ್ ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಕುರಿತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ನಮ್ಮ ಬಸವ ಕಲ್ಯಾಣ, ಹುಮನಾಬಾದ್, ಭಾಲ್ಕಿ, ಬೀದರ್ ಸೌತ್, ಔರಾದ್, ಬೀದರ್ನಾಥ್ ಎಲ್ಲ ಕಡೆಯಿಂದ ಸ್ವಯಂ ಪ್ರೇರಿತ ಆಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಸಮಾಜಕ್ಕೆ ಕಾಂಗ್ರೆಸ್ಗಾರ ಧೋಖಾ ಮಾಡ್ಯಾರ, ಮೋಸ ಮಾಡ್ಯಾರ. ಅದಕ್ಕಾಗಿ ಅವರು ಈಗ ಬಹಳ ದೊಡ್ಡ ಮನಿ ಬಂದ್ ಮಾಡಿ, ಪಿತನ್ಗೆ ಬಂದ್ ಮಾಡಿ ಹೋರಾಟಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಅಲ್ಲಿ ಹೋರಾಟ ಸ್ಟಾರ್ಟ್ ಮಾಡೋಣ. ಎಲ್ಲ ಭಾಷೆಯಲ್ಲಿ ಹೇಳ್ತೀನಿ. ನೋಡ್ರಿ, ಈ ಬಹಳ ನಮ್ದು ಈ MLA-ಗರಿಗೆ ಬಹಳ ದುಃಖದ ಘಟನೆ ಇದೆ. ಹಿಂಗ ಆಗಬಾರ್ದು. ಯಾಕೆ ತಾಯಿಗೆ ಧೋಖ ಆಗಿದೆ. ಯಾವಾಗ ಮಾಡಿದಾರೆ, ಏನ್ ಮಾಡಿದಾರೆ, ಬಹಳ ನಾವು ನನ್ನ ಮುಂದೆ ಕೂಡ ನೋವಾಗ್ತಾ ಇದೆ. ಆಮೇಲೆ ನಾವು ತಮ್ಮ ಮುಖಾಂತರ ರಾಜ್ಯಾಧ್ಯಕ್ಷರಿಗೆ, ಹೈಕಮಾಂಡ್ಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದು ನನ್ನ ಏನು ತಾವು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು. ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು, ಯಾರಿಗೆ ಕ್ಷಮಾ ಮಾಡಬಾರ್ದು ನಮ್ಮ ವಿನಂತಿ ಇದೆ ತಮ್ಮ ಮುಖಾಂತರ. ಕಾಂಗ್ರೆಸ್ ಏನು ಬಿಜೆಪಿ ವಿರೋಧ ಮಾಡಬೇಕು, ನರೇಂದ್ರ ವಿರೋಧ ಮಾಡಬೇಕು. ಪ್ರಿಯಾಂಕಾ ಖರ್ಗೆ ಆಗಲಿ, ಎಲ್ಲ ಟೀಮ್ ಶ್ರೀಪ ಏನಾದ್ರೆ ಕೇಂದ್ರ ಅವರು ಏನ ಪಶ್ಚಿಮ ಬಂಗಾಳು ಕೆಳನ್ ಆಗಿದೆ, ಅವ್ರಿಗೆ ಪೂರ್ತಿ ಅವ್ರ ವೇತನ ಕಾಲಿನಲ್ಲಿ ಜಮೀನು ಹೋಗ್ತಾ ಇದೆ. ಅದಕ್ಕಾಗಿ ಸರ್ ಸೆಪರೇಟ್ ಸಂಸ್ಥೆ ಇದೆ, ನಮ್ಮ ಸಂಸ್ಥೆ ಇಲ್ಲ. ಅವ್ರ ಟೈಮ್ನಲ್ಲಿ ಸಂಸ್ಥೆ ಇದ್ದಿಲ್ಲ, ಅವ್ರ ಟೈಮ್ನಲ್ಲಿ ಮಾಡಿಲ್ಲ. ಅವರು ಬೇಕಂತೂ ಶ್ರೀಪ ಜನರಿಗೆ ಏನ್ ಹೇಳ್ತಾರೆ, ಜನರಿಗೆ ಮೋಸ, ಜನರಿಗೆ ಸುಳ್ಳು ಆಡಬೇಕು, ಅಷ್ಟೇ ಅರ್ಥ ಇದೆ. ಸಮಯ ಬಲವಾನ್ ಹೇ 2028ನಲ್ಲಿ ನೋಡ್ರಿ, ಕಾಂಗ್ರೆಸ್ಸು ಪೂರ ಆಗತ್ತೆ ಪಾನಿಪತ್. ಇಲ್ಲ, ಈಗ ಬೀದರ್ಲಿ ಭಗವಂತ ಖೋಬ ಅವರು ರಾಜ್ಯದವ್ರಿಗೆ ಪತ್ರ ಬರೆದಾರೆ, ಇದು ಅಡ್ಡ ಮತ ನಿಮ್ಮೆಲ್ಲೂ ಸಂಖ್ಯೆ ಅದ ಅನ್ಸುತ್ತೆ. ಏನ್ ಹೇಳ್ತಿದ್ದಾರೆ ನೋಡ್ರಿ, ನಾನು ಈ ಬಗ್ಗೆ ರಾಜ್ಯಾಧ್ಯಕ್ಷಕ್ಕೆ ಬರ್ದಾರ, ಈ ಬಗ್ಗೆ ಕಾಮೆಂಟ್ ಮಾಡಲ್ಲ. ಬಟ್ ಯಾರು ವಿರೋಧಿ ಯಾವ ಈ ಸಮಯದಲ್ಲಿ ನಮ್ಗೆ ಆದ್ಮೇಲೆ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡ್ತಾ ಇದ್ರಿ ಇಲ್ಲಿ. ನೋಡ್ರಿ, ಹೊಂದಾಣಿಕೆ ಇಲ್ಲ, ಏನಿಲ್ಲ. ಕೇವಲ